ಹೇಳಿದ್ರಿ, ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗಿ ಭೇಟಿ ಆಗಿದೆ ಸರ್. ಭೇಟಿ ಆದರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ ಸರ್ ದರ್ಶನ್ ಸರ್? ಆರಾಮಾಗಿದೆ ಸರ್. ಏನಾದರೂ ಮಾತಾಡಿದ್ರಾ? ಕೆಲವೊಂದು ಇರುತ್ತೆ ಸರ್, ಹೇಳ್ಕೊಳಕ್ಕೆ ಆರಾಮಾಗಿದೆ ಸರ್. ನೆನ್ನೆ ವಕೀಲರು ಹೇಳಿದರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಸೊ ಯಾರೋ ದುಡ್ಕಕ್ಕೆ ಹೋಗ್ಬಾರ್ದು. ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿ ನಾವು ಇನ್ನೂ ನೋಡ್ತಾ ಇದ್ವಿ. ಆ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಆ ಜೋಶಲ್ದವರು ನಮ್ಮಣ್ಣ. ಆಮೇಲೆ ಒಂದಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳಬೇಕು ಅಂದ್ಕೊಂಡಿದ್ದಿಂದ ಸುಮಾರು ಕಡೆ ಸುಮಾರು ರೀತಿ ನಮ್ಮದೇನು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಬಿಂಗ್ ಆ್ಯನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನು ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡ್ತಾರೆ ಅನ್ನೋದು ಇದಲ್ಲ. ತಪ್ಪಾಗಿರಲಿ ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಚಾಮುಂಡೇಶ್ವರಿ ತಾಯಿ ಒಳ್ಳೆ ಮಾಡ್ತಾರೆ ಸರ್. ಡಾಲಿ ಧನಂಜಯ ಅವರು ಆ್ಯಸ್ ಎ ತಮ್ಮನಾಗಿ ನಾನು ಹೇಳ್ತೀನಿ ಸರ್, ಆ ಬಗ್ಗೆ ನೀವೇನು ಹೇಳ್ತೀರಿ? ಯಾಕೆಂದರೆ ಯಾರು ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ದರೆ ಯಾರಿಗೆ ಆಗಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದರೆ ಸ್ಪೆಸಿಫಿಕ್ ಆಗಿ ಏನಾದರೂ ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿಲ್ಲ ಅಂದರೆ ಅಭಿಮಾನಿಗಳಿಗೆ ಏನಾದರೂ ಹೇಳಿ ಅಂತ ಹೇಳಿದಾರ? ಇಲ್ಲ, ಎಲ್ಲರಿಗೂ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ಳಿ, ಏನೋ ತಲೆ ಕೆಡಿಸ್ಕೊಂಡ್ಬಿಡ್ತು ಅಂದಾಗ ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡ್ಕೊಳ್ಳಿ, ಬರಕೋಬಿಡ್ರಿ ಇನ್ನು ನೀವು ಹಂಗೆ ಇದು ಮಾಡ್ಕೊಳ್ಳಿ ಸರ್. ತಾವಿಬ್ಬರು ಕೂಡ ತುಂಬ ಕ್ಲೋಸ್ ಇದ್ದವರು, ಜೊತೆಗೆ ಒಟ್ಟಿಗೆ ಆ್ಯಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರು ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಸರ್. ಸಿನಿಮಾ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಮಾತಾಡ್ತಾರೆ? ಇಲ್ಲ ಸರ್, ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್.